2025ನೇ ಇಸ್ವಿಯಿಂದಲೂ ಸಹ ನಾವು ತೆಗೆದುಕೊಂಡಾಗ ಗುರುವಿನ ಬಲವನ್ನು ಕಳ್ಕೊಂಡಂತಹ ಮಿಥುನ ರಾಶಿ ಎಷ್ಟು ಹಣ ಸಂಪಾದನೆ ಮಾಡಿದರೂ ಸಹ ಕೈನಲ್ಲಿ ಹಣ ಇಲ್ಲ, ತುಂಬ ದುಂದು ವೆಚ್ಚಗಳಾಗುತ್ತೆ. ಬುಧನ ಜೊತೆಯಲ್ಲಿ ರವಿ ಬಂದು ಪ್ರವೇಶವಾದಾಗ ಬುಧ ಆದಿತ್ಯ ಯೋಗವನ್ನು ನೋಡುವಂಥ ಮಿಥುನ ರಾಶಿ ನೋಡಿ, ಈ ಜೂನ್ ತಿಂಗಳಿನಲ್ಲಿ ನೀವು ಅಧಿಕ ಮಾಸವಿದೆ, ಆಶಾ ಪ್ರಯತ್ನಿಸಿದಲ್ಲೆಲ್ಲವೂ ಸಹ ಅಡೆತಡೆಗಳಿಂದಲೇ ಕೂಡಿದಂತಹ ಜೂನ್ 1ನೇ ತಾರೀಕು ಗುರುವಿನ ಬದಲಾವಣೆಯಿಂದ ಒಂದು ರೀತಿಯಾದಂಥ ನಿರಾಳ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಜೂನ್ ತಿಂಗಳು ಮಾಸ ಭವಿಷ್ಯದಲ್ಲಿ ಮಿಥುನ ರಾಶಿಯ ಜೂನ್ ತಿಂಗಳು ಮಾಸ ಭವಿಷ್ಯ. ಮಿಥುನ ರಾಶಿಗೆ ನೋಡಿ, ಸುಮಾರು ದಿನಗಳಿಂದಲೂ ಸಹ 2025ನೇ ಇಸ್ವಿಯಿಂದಲೂ ಸಹ ನಾವು ತೆಗೆದುಕೊಂಡಾಗ ಗುರುವಿನ ಬಲವನ್ನು ಕಳ್ಕೊಂಡಂತಹ ಮಿಥುನ ರಾಶಿ ಜೊತೆಯಲ್ಲಿ ಶುಕ್ರನ ಯೋಗ ಫಲ ಮತ್ತು ಕೆಲವು ಗ್ರಹಗತಿಗಳ ಯೋಗ ಫಲವನ್ನು ಕಳ್ಕೊಂಡಂತಹ ಮಿಥುನ ರಾಶಿ ಹಣಕಾಸಿನ ಸಮಸ್ಯೆಗಳಿಂದ ಕೂಡಿತ್ತು. ಎಷ್ಟು ಹಣ ಸಂಪಾದನೆ ಮಾಡಿದರೂ ಸಹ ಕೈನಲ್ಲಿ ಹಣ ಇಲ್ಲ, ತುಂಬ ದುಂದು ವೆಚ್ಚಗಳಾಗತ್ತೆ, ತುಂಬ ಖರ್ಚು ವೆಚ್ಚಗಳಾಗತ್ತೆ. ಎಷ್ಟು ದುಡಿದ್ರೂ ಸಹ ಕೈನಲ್ಲಿ ಕಾಸು ನಿಲ್ತಿಲ್ಲ ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣವಾಗಿತ್ತು. ಜೊತೆಯಲ್ಲಿ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಆಲ್ಮೋಸ್ಟ್ ಸ್ಥಗಿತವಾಗುವಂತಹ ವಾತಾವರಣ, ನಿಂತು ಕೆಲಸಗಳ ಆರಂಭವಾಗುವಂತಹ ವಾತಾವರಣ, ಪ್ರಯತ್ನಿಸಿದಲ್ಲೆಲ್ಲವೂ ಸಹ ಅಡೆತಡೆಗಳಿಂದಲೇ ಕೂಡಿದಂತಹ ವಾತಾವರಣಗಳಿಂದ ಕೂಡಿದಂತಹ ಮಿಥುನ ರಾಶಿ ಜೂನ್ 1ನೇ ತಾರೀಕು ಗುರುವಿನ ಬದಲಾವಣೆಯಿಂದ ಒಂದು ರೀತಿಯಾದಂಥ ನಿರಾಳತೆಯನ್ನು ಕಾಣುವಂಥದ್ದು, ಒಂದು ರೀತಿಯಾದಂಥ ಕಷ್ಟವೆಲ್ಲವೂ ಸಹ ಕರಗಿ ಒಂದು ರೀತಿಯಾದಂತಹ ಶುಭದ ವಾತಾವರಣಗಳು ನಿರ್ಮಾಣವಾದಂತಹ ದಿನಾಂಕವೇ ಜೂನ್ 1ನೇ ತಾರೀಕು. ಜೂನ್ 1ನೇ ತಾರೀಕಿಂದ ಮಿಥುನ ರಾಶಿಯವರಿಗೆ ಸ್ವಕ್ಷೇತ್ರಾಧಿಪತಿಯಾದಂಥ ಬುಧನಿರುವಂಥ ಸಂದರ್ಭದಲ್ಲಿಯೂ ಬುಧನು ಬದಲಾವಣೆಯಾದ ನಂತರದಲ್ಲಿಯೂ ಸಹ ಬುಧ ಆದಿತ್ಯ ಯೋಗವನ್ನು ನೋಡುವಂತಹ ಮಿಥುನ ರಾಶಿ, ಬುಧ ಸ್ವಕ್ಷೇತ್ರಾಧಿಪತಿ ಬುಧನ ಜೊತೆಯಲ್ಲಿ ರವಿ ಬಂದು ಪ್ರವೇಶವಾದಾಗ ಬುಧ ಆದಿತ್ಯ ಯೋಗವನ್ನು ನೋಡುವಂಥ ಮಿಥುನ ರಾಶಿ ನೋಡಿ, ಈ ಜೂನ್ ತಿಂಗಳಿನಲ್ಲಿ ನೀವು ಅಧಿಕ ಮಾಸವಿದೆ, ಆಷಾಢ ಮಾಸವಿದೆ ಅಥವಾ ಜ್ಯೇಷ್ಠ ಮಾಸವಿದೆ ಎಂದು ಎಲ್ಲವೂ ನೋಡೋದನ್ನು ಬದಲಾವಣೆ ಬಿಟ್ಟು ಈಗ ನೀವು ಲ್ಯಾಂಡ್ ತೆಗೆದುಕೊಳ್ಳೋದಕ್ಕೆ, ಭೂಮಿಯನ್ನು ತೆಗೆದುಕೊಳ್ಳೋದಕ್ಕೆ, ಭೂಮಿಯನ್ನು ಮನೆಯನ್ನು ಕಟ್ಟುವಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡಿಕೊಳ್ಳೋದಕ್ಕೆ ಒಂದು ಉತ್ತಮವಾದಂಥ ಸುಸಂದರ್ಭ ಈ ಜೂನ್ ತಿಂಗಳು ನಿಮಗೆ ಖಂಡಿತವಾಗಿ ಸಿಕ್ಕಿದೆ. ಮಿಥುನ ರಾಶಿಗೆ ಹಣಕಾಸಿನ ಅನುಕೂಲಕದ ಜೊತೆಯಲ್ಲಿ ಬುಧ ಆದಿತ್ಯದ ಯೋಗದ ಜೊತೆಯಲ್ಲಿ ಪ್ರತಿಯೊಂದು ಗ್ರಹಗತಿಗಳ ಯೋಗ ಫಲವನ್ನು ನೋಡುವಂತಹ ಮಿಥುನ ರಾಶಿ ಒಂದು ರೀತಿಯಾದಂತಹ ಜೂನ್ ತಿಂಗಳಿನಿಂದ ನಿಮ್ಮ ಜೀವನದ ಶೈಲಿಯೇ ಬದಲಾವಣೆ ಆಗುವಂತಹ ಒಂದು ಉತ್ತಮವಾದಂಥ ಮಾರ್ಗದರ್ಶನ ನಿಮಗೆ ಸಿಗ್ತಿದೆ, ಉತ್ತಮವಾದಂಥ ವಾತಾವರಣ ನಿಮಗೆ ನಿರ್ಮಾಣವಾಗ್ತಿದೆ. ಎಲ್ಲಿಂದ ಅಂದರೆ ಹಣಕಾಸಿನಿಂದ ಹಿಡಿದು ಮೇಲಧಿಕಾರಿಗಳಿಂದ ಪ್ರಶಂಸೆ, ಹೊರಗಡೆ ಪ್ರಯಾಣದ ಸುಯೋಗ, ಮನೆ ಕಟ್ಟುವಂತಹ ಯೋಗ, ಮದುವೆ ಮಾಡುವಂತಹ ಯೋಗ, ಜೊತೆಯಲ್ಲಿ ಭೂಮಿ ಖರೀದಿ ಮಾಡುವಂತಹ ಯೋಗ, ಹಳ್ಳಿಯ ವಾತಾವರಣದಲ್ಲಿರುವಂಥ ಉತ್ತಮವಾದಂತಹ ಬೆಳೆಯನ್ನು ಬೆಳೆಯುವಂತಹ ವಾತಾವರಣಗಳ ಯೋಗ ಎಲ್ಲವೂ ಸಹ ಒಂದು ರೀತಿಯಾದಂಥ ಬಿಸ್ನೆಸ್ ಮ್ಯಾನ್ಗೆ, ಯಾವುದಾದ್ರೂ ವ್ಯವಹಾರವನ್ನು ಮಾಡುವಂಥ ಬಿಸ್ನೆಸ್ ಮ್ಯಾನ್ಗಳಿಗೂ ಸಹ ಈ ಜೂನ್ ತಿಂಗಳಿಂದ ನಿಮ್ಮ ವ್ಯಾಪಾರ ವ್ಯವಹಾರ ಒಂದು ರೀತಿಯಾದಂತಹ ಅನುಕೂಲಕರವಾದಂತಹ ವಾತಾವರಣಗಳಿಗೆ ನಿರ್ಮಾಣವಾಗುವಂಥ ಸುಯೋಗ ಇದೆಲ್ಲವೂ ಸಹ ಜೂನ್ ತಿಂಗಳಿಂದ ನಿಮಗೆ ಬದಲಾವಣೆಗಳಾಗುತ್ತೆ. ಜೂನ್ ತಿಂಗಳಿಂದ ನಿಮಗೆ ಅದೃಷ್ಟ ದಿನಗಳು ಆರಂಭವಾಗುತ್ತೆ. ಸುಮಾರು ದಿನಗಳಲ್ಲ, ವರ್ಷದ ಗಟ್ಟಲೆಗಳಿಗೂ ಸಹ ನಿಮ್ಮ ಈ ಯೋಗ ನಿಮ್ಮನ್ನು ಉತ್ತಮವಾದಂಥ ದಿನವಾಗಿ ಕರ್ಕೊಂಡು ಹೋಗುವಂತಹ ಸುಯೋಗ ಈ ಮಿಥುನ ರಾಶಿಯವರೆಗೆ ಜೂನ್ 1ನೇ ತಾರೀಕು ಆರಂಭವಾಗುತ್ತೆ. ಜೂನ್ 1ನೇ ತಾರೀಕು ಆರಂಭವಾಗುವಂತಹ ಮಿಥುನ ರಾಶಿಯ ಗುರುವಿನ ಬಲ ಇನ್ನು ಅದೃಷ್ಟವೋ ಅದೃಷ್ಟದಿಂದ ಕೂಡಿರುತ್ತೆ. ಎಲ್ಲವೂ ಸಹ ದಿನದಿನವೂ ಕಳೆದ ಹಾಗೆ ಒಂದಲ್ಲ ಒಂದು ಶುಭ ವಾರ್ತೆಗಳು, ಒಂದಲ್ಲ ಒಂದು ಉತ್ತಮವಾದಂಥ ದಿನಗಳು, ಒಂದಲ್ಲ ಒಂದು ಉತ್ತಮವಾದಂತಹ ಯೋಗಗಳನ್ನೆಲ್ಲವೂ ಸಹ ನೀವು ಕೇಳ್ತೀರಿ, ನೋಡ್ತೀರಿ. ಇದೆಲ್ಲವೂ ಸಹ ಶುಭ ಯೋಗ ಸಿಗುವಂಥದ್ದು ನಿಮಗೆ ಎಲ್ಲಿಂದ ಅಂತಂದರೆ ಗುರುವಿನ ಬದಲಾವಣೆಯಿಂದ, ರವಿ ಮತ್ತು ಬುಧನ ಸ್ವಕ್ಷೇತ್ರಾಧಿಪತಿ ಅಂತ ರವಿ ಮತ್ತು ಬುಧನ ಯೋಗ ಫಲದಿಂದ, ಜೊತೆಯಲ್ಲಿ ನಿಮಗೆ ದಶಮ ಸ್ಥಾನದಲ್ಲಿರುವಂಥ ಶನಿ ಯೋಗದಿಂದಲೂ ಸಹ
ಒಂದು ಉತ್ತಮವಾದಂತಹ ದಿನವನ್ನು, ಉತ್ತಮವಾದಂಥ ಕೈಂಕರ್ಯಗಳನ್ನು, ಉತ್ತಮವಾದಂಥ ಸಂತಸದ ಸಂಭ್ರಮದ ದಿನಗಳನ್ನು ಜೂನ್ ತಿಂಗಳಿಂದ ಮಿಥುನ ರಾಶಿ ನೋಡ್ತಾರೆ. ಮಿಥುನ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ, ಸ್ವಕ್ಷೇತ್ರದಲ್ಲಿರುವಂಥವನು ಬುಧಗ್ರಹ ನಂತರದಲ್ಲಿ ಬದಲಾವಣೆ ಆಗ್ತಾನೆ. ಆದರೆ ರವಿ ಅಲ್ಲೇ ಇರ್ತಾರೆ. ರವಿ ಇರೋದ್ರಿಂದ ನಿಮಗೆ ಎಲ್ಲವೂ ಯೋಗ ಫಲವೇ. ನೀವು ಮಾಡುವಂಥದ್ದು ಮನದೇವರು, ಕುಲದೇವರು, ಇಷ್ಟದೇವರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಆದಷ್ಟು ಸಹ ಮಹಾವಿಷ್ಣುವಿನ ಉಪಾಸನೆಯಿಂದ ಇನ್ನೂ ಒಂದು ರೀತಿಯಾದಂಥ ಅನುಕೂಲಕರವಾದಂತಹ ವಾತಾವರಣಗಳನ್ನು ಮಿಥುನ ರಾಶಿ ನೋಡ್ಬೋದು. ಒಟ್ಟಾರೆ ಹೇಳಬೇಕು ಅಂತಂದರೆ ಮಿಥುನ ರಾಶಿಗಿರುವಂಥ ಸಂಕಷ್ಟದ ದಿನಗಳು ಜೂನ್ 1ನೇ ತಾರೀಕಿಂದಲೇ ಅದು ಬದಲಾವಣೆಗಳಾಗುತ್ತೆ. ಸಂಕಷ್ಟ ದಿನಗಳೆಲ್ಲವೂ ಸಹ ಹೋಗಿ ಶುಭವಾದಂಥ ದಿನಗಳು 1ನೇ ತಾರೀಕು, ಜೂನ್ 1ನೇ ತಾರೀಕಿಂದ ಆರಂಭವಾಗ್ತಿದೆ. ನಮಸ್ಕಾರ.